ನಾನು ಇನ್ಫೋಸಿಸ್ ಪ್ರತಿಷ್ಠಾನದ ಧರ್ಮದರ್ಶಿಯಾದ ಮೇಲೆ ನನ್ನ ಜೀವನದಲ್ಲಿ ಹೊಸ ಅಧ್ಯಾಯವೇ ತೆರೆಯಿತು. ಅಲ್ಲಿಯವರೆಗೆ ಬಡತನ, ರೋಗ, ರುಜಿನ, ಕಷ್ಟ ಇವುಗಳ ಬಗ್ಗೆ ಇದ್ದ ನನ್ನ ಕಲ್ಪನೆಗಿಂತ ವಾಸ್ತವವೇ ಬೇರೆ ಎನಿಸಿತು. ನಮ್ಮ ಪ್ರತಿಷ್ಠಾನದಿಂದ ಹೊರ ಜಗತ್ತಿನ ಹೊಸ ಬಾಗಿಲು ತೆರೆಯಿತು. ಈ ಸಂಸ್ಥೆಯಿಂದ ನಾವು ಸಾವಿರಾರು ಜನರಿಗೆ ನಮ್ಮ ಪರಿಮಿತಿಯಲ್ಲಿ ಸಹಾಯ ಮಾಡಿದರೂ ಎಂದೂ ಮುಗಿಯಲಾರದ ದಾರುಣ ಪರಿಸ್ಥಿತಿ ದೇಶದಲ್ಲಿದೆ. ಅದಕ್ಕಾಗಿ ನನಗೆ ಬಹಳ ಖೇದವಿದೆ. ಎಂದಿನಂತೆ ನೂರಾರು ಪತ್ರಗಳು ನನ್ನ ಟೇಬಲ್ ಮೇಲೆ ಇದ್ದವು. ಅದರಲ್ಲಿ ಕೆಲವು ಹೊಗಳಿ, ಅನೇಕರು ಬೈದು, ಇನ್ನೂ ಕೆಲವರು ಯಾಚಿಸಿ ಬರೆದ ಪತ್ರಗಳು. ಇದರೊಂದಿಗೆ ಗೃಹ ಪ್ರವೇಶದ, ಮದುವೆ, ತಿಥಿ, ಶಾಲಾ ಕಾರ್ಯಕ್ರಮ ಹೀಗೆ ಹಲವಾರು ಆಮಂತ್ರಣ ಪತ್ರಿಕೆಗಳು ಹರಡಿಕೊಂಡಿದ್ದವು. ನನ್ನ ಸೆಕ್ರೆಟರಿ ಕಾಗದ ಓದಿ ನನಗೆ ಹೇಳಬೇಕು ಎನ್ನುವ ಕಾಗದವಿದ್ದರೆ ಅಥವಾ ಮಹತ್ವದ ಪತ್ರವಿದ್ದರೆ ಮಾತ್ರ ತೋರಿಸುತ್ತಾರೆ. ಇದೊಂದು ಕಷ್ಟದ ಕೆಲಸವೇ ಸರಿ. ಇಲ್ಲವಾದರೆ ಎಲ್ಲಾ ಕಾಗದಗಳನ್ನು ಓದಲು ಆಗುವುದೇ ಇಲ್ಲ. ವರ್ಷಕ್ಕೆ 10,000 ಮೇಲ್ಪಟ್ಟು ಕಾಗದಗಳು ಬರುತ್ತವೆ. ಆದರೆ ದಿನಕ್ಕೆ 24 ಗಂಟೆಗಳು ಅಷ್ಟೇ ಅಲ್ಲವೇ? ನಾನು ನನ್ನ ಕೆಲಸದಲ್ಲಿ ಮಗ್ನಳಾಗಿದ್ದೆ. ನನ್ನ ಸೆಕ್ರೆಟರಿ, ಮೇಡಮ್, ನಿಮಗೆ ಮದುವೆಯ ಆಮಂತ್ರಣ ಬಂದಿದೆ ಎಂದು ಎಚ್ಚರಿಸಿದರು. ನಿಮಗೆ ಗೊತ್ತಲ್ಲ, ನಾನು ಸಾಮಾನ್ಯವಾಗಿ ಯಾವುದೇ ಮದುವೆಯ ಸಮಾರಂಭಕ್ಕೆ ಹೋಗುವುದಿಲ್ಲ. ನೀವು ಶುಭಾಶಯದ ಕಾರ್ಡ್ ಬರೆದಿಡಿ, ನಾನು ಸಹಿ ಮಾಡಿಕೊಡುವೆ ಎಂದು ತಲೆ ಎತ್ತದೆ ನಾನು ಹೇಳಿದೆ. ಇತ್ತೀಚೆಗೆ ನಾನು ಸಾರ್ವಜನಿಕ, ಸಾಮಾಜಿಕ ಸಮಾರಂಭಕ್ಕೆ ಹೋಗುವುದು ತೀರಾ ಕಡಿಮೆ. ಅಲ್ಲಿ ನೂರಾರು ಜನರು ತಮ್ಮ ಬಯೋಡೇಟಾ ಕೊಡುತ್ತಾರೆ. ಎಲ್ಲರಿಗೂ ಒಂದು ಭ್ರಮೆ, ನಾನು ಅವರಿಗೆಲ್ಲ ಇನ್ಫೋಸಿಸ್ ಸಂಸ್ಥೆಯಲ್ಲಿ ಕೆಲಸ ಕೊಡಿಸುತ್ತೇನೆ ಎಂದು. ಆದರೆ ನಿಜವಾದ ಪರಿಸ್ಥಿತಿ ಹಾಗಿಲ್ಲ. ಅಲ್ಲಿ ಕೆಲಸಕ್ಕೆ ಅವರದೇ ವಿಧಾನವಿದೆ, ಪರೀಕ್ಷೆಯ ಪದ್ಧತಿ ಇದೆ. ನಾಳೆ ನನ್ನ ಮಕ್ಕಳೇ ನಮ್ಮ ಕಂಪನಿಯಲ್ಲಿ ಕೆಲಸ ಬಯಸಿದರೆ ಅವರಿಗೂ ಅದೇ ವಿಧಾನ. ಅನೇಕರಿಗೆ ಗೊತ್ತಿಲ್ಲ. ಇಲ್ಲವಾದರೆ ಯಾವುದಾದರೂ ಸಹಾಯ ಕೇಳುತ್ತಾರೆ. ಅವರ ಪರಿಸ್ಥಿತಿ ನನಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಆದರೆ ಅದಕ್ಕೂ ಒಂದು ವಿಧಾನವಿದೆಯಲ್ಲ. ಪ್ರತಿ ಅರ್ಜಿಯನ್ನು ನಾವು ಪರಿಶೀಲಿಸಬೇಕು, ಪ್ರತಿಷ್ಠಾನದ ಸಭೆಯಲ್ಲಿ ಇಡಬೇಕು, ಉಳಿದ ಧರ್ಮದರ್ಶಿಗಳ ಅಭಿಪ್ರಾಯ ಕೇಳಬೇಕು. ಆದರೆ ಹೊರಗಿನವರಿಗೆ ಇದೆಲ್ಲ ಅರ್ಥ ಆಗುವುದಿಲ್ಲ. ಹೀಗಾಗಿ ಅವರಿಗೆ ನನ್ನನ್ನು ಭೇಟಿಯಾದಾಗ ಇರುವ ಆಸೆ ನಂತರ ನಿರಾಸೆ, ಕೋಪಕ್ಕೆ ತಿರುಗುತ್ತದೆ. ಇದೆಲ್ಲ ನನ್ನ ಸೆಕ್ರೆಟರಿಗೆ ಗೊತ್ತು. ಹೀಗಾಗಿ ನಾನು ಕೆಲವೇಳೆ ಜನರನ್ನು ಭೇಟಿ ಮಾಡಲು ಬಯಸುವುದಿಲ್ಲ. ಇಲ್ಲ ಮೇಡಮ್, ಇದೊಂದು ವಿಚಿತ್ರ ವಿಶೇಷ ಆಹ್ವಾನ ಪತ್ರಿಕೆ, ನೀವೇ ನೋಡಿ ಎಂದು ಮದುವೆಯ ಮಮತೆಯ ಕರೆಯೋಲೆಯನ್ನು ನನ್ನ ಕೈಯಲ್ಲಿ ಇರಿಸಿದರು. ಅದೊಂದು ಸಾಮಾನ್ಯವಾದ ಕರೆಯೋಲೆ. ಚಿನ್ನದ ರೇಖೆಯಿಂದ ಮುಖಪುಟದಲ್ಲಿ ಕೊರೆದ ಗಣಪ. ಒಳಗೆ ತೆಗೆದರೆ ಎಂದಿನಂತೆಯೇ ಒಕ್ಕಣಿಕೆ. ಗುರು ಹಿರಿಯರ ಆಶೀರ್ವಾದದಿಂದ ಚೀಸೌ ಮಾಲತಿಯ ವಿವಾಹ, ಚೀರಾ ಮಧುಕರ್ ಜೊತೆ. ಆದರೆ ಒಂದು ವಿಚಿತ್ರ, ಅಲ್ಲಿ ಕೈಬರಹದ ಚೀಟಿಯೊಂದು ಅಂಟಿಸಿತ್ತು. ಅದರಲ್ಲಿ, ಮೇಡಮ್, ನೀವು ಬಂದು ನಮಗೆ ಆಶೀರ್ವಾದ ಮಾಡದಿದ್ದರೆ ನಾವು ದುರ್ದೈವಿಗಳು ಎಂದು ಅಂದುಕೊಳ್ಳುತ್ತೇವೆ. ದಯವಿಟ್ಟು ಬನ್ನಿ ಎಂದಿತ್ತು. ನನಗೆ ಈ ರೀತಿ ಯಾರೂ ಬರೆದಿರಲಿಲ್ಲ. ಮತ್ತೆ ಮತ್ತೆ ಕಾರ್ಡ್ ಓದಿದೆ. ವಧುವಿನ ಅಥವಾ ವರನ ಹೆಸರು ನೆನಪು ಆಗುತ್ತಲೇ ಇಲ್ಲ. ನೆನಪಿನ ಭಿತ್ತಿಯಲ್ಲಿ ಆ ಹೆಸರಿನ ಆ ವಯಸ್ಸಿನವರು ಯಾರೂ ಕಾಣುತ್ತಿಲ್ಲ. ಯಾರದೀ ಮದುವೆ? ತಾಯಿ ತಂದೆಯರ ಪರಿಚಯವಿಲ್ಲ. ಕಾರ್ಡಿನ ಹೊರಭಾಗ ತೆಗೆದು ನೋಡಿದರೆ ಖಂಡಿತವಾಗಿಯೂ ನನಗೆ ಬರೆದ ವಿಳಾಸ. ಒಂದು ನಿಮಿಷ ಕೆಲಸ ನಿಲ್ಲಿಸಿದೆ. ಮತ್ತೆ ವಿಚಾರದಲ್ಲಿ ತೊಡಗಿದೆ. ನಾನು ನನ್ನ ಇನ್ಫೋಸಿಸ್ ಪ್ರತಿಷ್ಠಾನದ ಜೊತೆಯಲ್ಲಿ ಕಾಲೇಜಿನಲ್ಲಿಯೂ ಪಾಠ ಮಾಡುತ್ತೇನೆ. ಇತ್ತೀಚೆಗೆ ಮುಂಚಿನಂತೆ ಪ್ರತಿದಿನ ಪಾಠ ಮಾಡದಿದ್ದರೂ ವಾರಕ್ಕೆ 1 ಬಾರಿಯಾದರೂ ಹೋಗುತ್ತೇನೆ. ಶಿಕ್ಷಕ ವೃತ್ತಿ ನನಗೆ ಅತ್ಯಂತ ಪ್ರಿಯವಾದ ವೃತ್ತಿ. ಅದು ನಮ್ಮ ಮನೆತನಕ್ಕೆ ನನ್ನ ಅಜ್ಜ ಹನುಮಂತರಾವ್ ಅವರಿಂದ ಬಂದ ಬಳುವಳಿ. ಹೀಗಾಗಿ ನಾನು ಇಂದಿಗೂ ಶಿಕ್ಷಕಿಯಾಗಿದ್ದರಿಂದ ಅನೇಕ ವಿದ್ಯಾರ್ಥಿನಿಯರ ಪರಿಚಯ ಇರುವುದು ಸಹಜ. ಕಾಲ ಸರಿದಂತೆ ಅವರ ಹೆಸರು, ಮುಖ ಮಸುಕಾದರೂ ಅವರಿಗೆ ನನ್ನ ಪರಿಚಯ ಇದ್ದೇ ಇರುವುದು. ಅಂತ ಒಬ್ಬ ಹುಡುಗನೋ ಹುಡುಗಿಯೋ ಈಗ ಮದುವೆಯಾಗುತ್ತಿರಬಹುದು. ನನ್ನ ಮೇಲಿನ ಅಭಿಮಾನದಿಂದ ಕರೆಯುತ್ತಿದ್ದಾರೆ ಎಂದು ತಾರ್ಕಿಕವಾಗಿ ಲೆಕ್ಕ ಹಾಕಿದೆ. ಆದರೂ ಮನಸ್ಸಿಗೆ ಸರಿ ಅನಿಸಲಿಲ್ಲ. ಇದು ಹೇಗೆ ಸಾಧ್ಯ? ಈ ಒಕ್ಕಣಿಕೆ ಇಂದಿನವರೆಗೂ ಯಾರೂ ಬರೆದಿರಲಿಲ್ಲ. ಡೋಲಾಯಮಾನವಾದ ಮನದಿಂದ ಮನೆಗೆ ಹೊರಟೆ. ನನ್ನ ತಂದೆಗೆ ಈ ಕಾಗದ ತೋರಿಸಿದೆ. ಇರಲಿ, ವಿಶ್ವಾಸದಿಂದ ಕಾಗದ ಬರ್ದಾರ, ಖಂಡಿತವಾಗಿ ನೀನು ಹೋಗಬೇಕು, ಬೇಕಾದ್ರೆ ನಾನು ನಿನ್ನ ಜೋಡಿ ಬರ್ತೀನಿ ಎಂದರು. ಶ್ರಾವಣದ ನಡುವಿನ ದಿನಗಳು. ಮಳೆ ಒಂದೇ ಸಮನೆ ಹೊಯ್ಯುತ್ತಿತ್ತು. ಮದುವೆಯ ಛತ್ರ ನನ್ನ ಮನೆಯಿಂದ ಬೃಹತ್ ಬೆಂಗಳೂರಿನ ಇನ್ನೊಂದು ಕೊನೆಯಲ್ಲಿ. ಗೊತ್ತಿಲ್ಲದ ವಧುವರರ ಮದುವೆ. ಅಂತೂ ಮನಸ್ಸಿಲ್ಲದೆ ಹೊರಟೆ. ಮನಸ್ಸಿನಲ್ಲಿ ಏನೋ ಗೊಂದಲ, ವೇಳೆ ಸುಮ್ಮನೆ ವ್ಯಯವಾಗುತ್ತದಲ್ಲ ಅನ್ನುವ ಕೊರತೆ. ಮದುವೆಯ ಛತ್ರಕ್ಕೆ ಹೋದಾಗ ಅದೊಂದು ಮಧ್ಯಮ ವರ್ಗದ ಮದುವೆ ಎಂದು ಗೊತ್ತಾಯಿತು. ಎಲ್ಲರ ಮದುವೆಯಂತೆ ಛತ್ರ ಜನರಿಂದ ತುಂಬಿ ಗೀಶಗನ ಗೂಡಿನಂತೆ ಆಗಿತ್ತು. ಗೆಳೆಯ ಮಕ್ಕಳು ಪರಕಾರ ಪೋಲಕ, ಲಂಗ, ಫ್ರಾಕ್ ಧರಿಸಿ ಆಟದಲ್ಲಿ ಮಗ್ನರಾಗಿದ್ದಾರೆ. ಹೆಂಗಸರು ವಿಧವಾದ ರೇಷ್ಮೆಯಿಂದ ಕೂಡಿದ ಬಣ್ಣ ಬಣ್ಣದ ಸೀರೆ ಧರಿಸಿದ್ದರು. ಚಿನ್ನದ ಮೆರಗು ಹೊಳೆಯುತ್ತಿತ್ತು.
ಹೂವಿನ ವಾಸನೆ ಛತ್ರವನ್ನೇ ತುಂಬಿತ್ತು. ಗಂಡಸರು ಮೂಲೆಯಲ್ಲಿ ಕುಳಿತು ರಾಜಕೀಯವೋ ಕ್ರಿಕೆಟೋ ಏನನ್ನೋ ಮಾತನಾಡುತ್ತಿದ್ದರು. ಮುದುಕರು ಬೊಚ್ಚುಬಾಯಿಯಿಂದ ತಮ್ಮ ತಾರುಣ್ಯದ ದಿನಗಳನ್ನೋ ಅಥವಾ ಈಗಿರುವ ರೋಗಗಳನ್ನೋ ನೆನಪಿಸಿಕೊಂಡು ಹರಟೆ ಹೊಳೆಯುತ್ತಿದ್ದರು. ನಾನು ಅಳುಕುವ ಮನದಿಂದ ಮದುವೆಯ ಮನೆಯನ್ನು ಹೊಕ್ಕೆ. ಹೂವಿನಿಂದ ಮೂಡಿ ತುಂಬಿತ್ತು. ಚಿನ್ನದ ಲಜ್ಜೆಯ ಭಾರದಿಂದ ಬಾಗಿತ್ತು ವಧುವಿನ ಮುಖ. ಆಯಾಸದಲ್ಲಿಯೂ ಆನಂದ ಕಾಣುತ್ತಿತ್ತು ವರನ ಮುಖ. ಅಂದವರಿಗೆಲ್ಲ ನಮಸ್ಕರಿಸುತ್ತಾ ಡಯಾಸ್ ಮೇಲೆ ನಿಂತ ವಧುವರರನ್ನು ನೋಡಿದೆ. ನೆನಪಿನ ಆಳದ ಬಾವಿಯನ್ನು ಕೆದಕುತ್ತಾ ಈ ಎಳೆಯರನ್ನು ನೆನಪಿಸಿಕೊಂಡೆ. ಸ್ವಲ್ಪವೂ ನೆನಪಾಗಲಿಲ್ಲ. ಅಲತಿ ವಧು ನನ್ನ ಶಿಷ್ಯೆಯಾಗಿರಲಿಲ್ಲ. ಮಧುಕರ್ ವರ ನನ್ನ ಶಿಷ್ಯನಾಗಿರಲಿಲ್ಲ. ಹಾಗಿದ್ದರೆ ನನಗೇಕೆ ಈ ಮದುವೆಗೆ ಕರೆದರು? ಅವರಿಬ್ಬರ ಬದಿಗೆ ಅವರ ಇಬ್ಬರ ತಾಯಿ ತಂದೆ ನಿಂತಿದ್ದರು. ಅವರೂ ನನಗೆ ಅಪರಿಚಿತರೇ. ನಾನೊಂದು ಅಪರಿಚಿತರ ಮದುವೆಗೆ ಬಂದಿದ್ದೆ. ಕೈಯಲ್ಲಿರುವ ಕಾರ್ಡ್ ಮೇಲಿನ ವಿಳಾಸ ನೋಡಿದರೆ ಅದು ಸರಿಯಾಗಿಯೇ ಇತ್ತು. ಒಂದು ಕ್ಷಣ ಏನೂ ತಿಳಿಯದೆ ಮುಂದೇನು ಮಾಡಬೇಕು ಎಂದು ಅರಿಯದೇ ನಿಂತೆ. ನನ್ನ ಮುಜುಗರವನ್ನು ತಿಳಿದು ಅದನ್ನು ಗಮನಿಸಿ ಮೇಲಿನ ಡಯಾಸ್ನಿಂದ ಒಬ್ಬರು ಇಳಿದು ಬಂದರು. ಆತ್ಮೀಯತೆಯೊಂದಿಗೆ, ಬನ್ನಿ, ನೀವು ಬಂದದ್ದು ಬಹಳ ಸಂತೋಷ. ನೀವು ಬರ್ತಿರೋ ಇಲ್ಲೋ ಅನಿಸಿತ್ತು. ನಾವು ಮುಖತಃ ಬಂದು ನಿಮ್ಮನ್ನು ಕರೆದಿರಲಿಲ್ಲ, ಅದಕ್ಕೆ ಆ ಥರ ಅನಿಸಿತ್ತು ಎಂದು ಎಲ್ಲ ಮಾತನ್ನು ಅವರೇ ಆಡಿದರು. ನಾನು ಮೂಕ ಕುರಿಮರಿಯಂತೆ ಅವರನ್ನು ಹಿಂಬಾಲಿಸಿದೆ. ಅವರು ನನ್ನ ಕೈಯಲ್ಲಿ ಅಕ್ಷತೆ ಕೊಟ್ಟರು. ನಾನು ಯಾಂತ್ರಿಕವಾಗಿ ವಧುವರರಿಗೆ ಹಾಕಿದೆ. ಅವರಿಬ್ಬರೂ ನನಗೆ ನಮಸ್ಕಾರ ಮಾಡಿದರು. ನಾನು ಆಶೀರ್ವಾದ ಮಾಡಿದೆ. ಆದರೂ ಪ್ರಶ್ನೆ ಹಾಗೇ ಉಳಿಯಿತು. ಯಾರಿವರು? ಅವರಿಗೆ ನನ್ನ ಪರಿಚಯ ಇದೆ, ಆದರೆ ನನಗಿಲ್ಲ. ವಧು ಆ ಹಿರಿಯರ ಕಿವಿಯಲ್ಲಿ ಏನೋ ಹೇಳಿದಳು. ಅಷ್ಟರಲ್ಲಿ ಮತ್ತೆ ಜನ ಅಭಿನಂದಿಸಲಿಕ್ಕೆ ಬಂದರು. ನಾನು ಯಾಂತ್ರಿಕವಾಗಿ ಡಯಾಸ್ನಿಂದ ಇಳಿದು ಬಂದೆ. ಆ ಹಿರಿಯರು ಮತ್ತೆ ನನಗೆ ಹೇಳಿದರು, ಮಾಲತಿ ಹೇಳಿದ್ದಾಳೆ, ನೀವು ಊಟ ಮಾಡಿಕೊಂಡೇ ಹೋಗಬೇಕು. ನನ್ನ ಸಹನೆ ಕೊನೆ ತಲುಪಿತ್ತು. ಇಲ್ಲಿ ನನಗೆ ನಿಮ್ಮ ಯಾರ ಪರಿಚಯವೂ ಇಲ್ಲ. ಮಾಲತಿ ನನ್ನ ವಿದ್ಯಾರ್ಥಿನಿಯೂ ಅಲ್ಲ. ನಾನು ಹೇಗೆ ಊಟ ಮಾಡಲಿ? ತುಂಬು ಹೃದಯದಿಂದ ಅವರು ನಗುತ್ತಾ, ಅದೆಲ್ಲ ಹೇಳುತ್ತೇನೆ, ಮೊದಲು ನೀವು ಊಟಕ್ಕೆ ಬರಬೇಕು ಎಂದು ಒತ್ತಾಯದಿಂದ ಕರೆದೊಯ್ದರು. ಮದುವೆಯ ಊಟ ಎಂದಿನಂತೆ ಚಿರೋಟಿ, ಅನ್ನ, ಹುಳಿ, ಸಾರು, ಕೋಸಂಬರಿ ಮುಂತಾದವು ಇದ್ದವು. ನಾನು ಮೌನಳಾದೆ. ಪಕ್ಕದಲ್ಲಿ ಅವರು ಕುಳಿತು ಹೇಳಿದರು, ನೋಡಿ, ಮಾಲತಿ ನನ್ನ ಮಗಳು, ಬುದ್ಧಿವಂತೆ, BE ಮುಗಿಸಿ ಕೆಲಸದಲ್ಲಿ ಇದ್ದಾಳೆ. ಮಧುಕರ್ ಅವಳ ಕ್ಲಾಸ್ಮೇಟ್. ಅವನು BE ಮುಗಿಸಿ ದುಬೈನಲ್ಲಿ ಕೆಲಸದಲ್ಲಿದ್ದಾನೆ. ನಾವೆಲ್ಲ ದೂರದ ಸಂಬಂಧಿಕರು. ಈ ವಿವಾಹ ನಮಗೆಲ್ಲ ಬೇಕಾದದ್ದೇ. ಮಾಲತಿಯ ನಿಶ್ಚಿತಾರ್ಥವಾದ ಮೇಲೆ ಮಧುಕರ್ ದುಬೈಗೆ ಹೋದ. ನಾವೆಲ್ಲ ಬಹಳ ಸಂತೋಷದಿಂದ ಮದುವೆಗೆ ಸಿದ್ಧ ಆಗ್ತಾ ಇದ್ವಿ. ಯಾವುದೋ ಆಫೀಸ್ ಕೆಲಸದ ಮೇಲೆ ಮಧು ಬಂದ. ಅಷ್ಟರಲ್ಲಿ ನಾನು ಆತಂಕದಿಂದ, ಏನಾಯಿತು ಎಂದೆ. ಏನೂ ಇಲ್ಲ. ಅಚಾನಕ್ಕಾಗಿ ಮಾಲತಿಗೆ ಕೈ ಮೇಲೆ ಬಿಡುಪಿನ ಕಲೆ ಬಂದಿತ್ತು. ಅದನ್ನು ಪರೀಕ್ಷಿಸಲಾಗಿ ಅದು ತೊನ್ನು ಎಂದು ಗೊತ್ತಾಯಿತು. ನಾವು ಏನೂ ಹೇಳಲಿಲ್ಲ. ಇಷ್ಟು ವರ್ಷದಿಂದ ಇವರಿಬ್ಬರೂ ಓಡಾಡಿದ್ದಾರೆ. ಮದುವೆ ನಿಶ್ಚಯವಾಗಿದೆ, ಮದುವೆ ಸಿದ್ಧವಾಗಿದೆ. ಆಗ ಮಧುಕರ್, ನನಗೆ ಬಿಳುಪು ಬಂದ ಹುಡುಗಿ ಬೇಡ ಎಂದ. ಅವರು ಸುಮ್ಮನಾದರು. ಅವರ ಗಂಟಲು ಕಟ್ಟಿತು. ಪ್ರಾಯಶಃ ಆ ದಿನದ ಬವಣೆಯ ನೆನಪು ಇರಬಹುದು. ಮುಂದೆ ಅವರ ತಂದೆಯೂ ಬಹಳ ಹೇಳಿದರು, ಮಾಲತಿಗೆ ಇನ್ನೊಂದು ಹುಡುಗ ಸಿಗಲಾರದು. ನಿನಗೇನು ಯಾರಾದರೂ ಕೊಡುತ್ತಾರೆ. ಅಲ್ಲದೆ ಮದುವೆಯ ನಂತರ ಬಿಳುಪು ಬಂದಿದ್ದರೆ ನೀನು ಏನು ಮಾಡುತ್ತಿದ್ದೆ? ಚಿಕಿತ್ಸೆ ಪಡೆದುಕೊಳ್ಳಲಿ, ಆದರೆ ಮದುವೆ ಮುರಿಯಬೇಡ. ಇವರು ಅಪರೂಪದ ಬೀಗರು. ಸಾಮಾನ್ಯವಾಗಿ ಗಂಡಿನ ಮನೆಯವರೇ ಮದುವೆ ಮುರಿಯುವಂತೆ ಹುಡುಗನ ಮೇಲೆ ಒತ್ತಾಯ ತರುತ್ತಾರೆ. ವ್ಯವಹಾರದಲ್ಲಿ ಕಂಡದ್ದನ್ನು ನಾನು ಹೇಳಿದೆ. ಹೌದು, ಆದರೆ ಇವರೆಲ್ಲ ಒಳ್ಳೆಯ ಜನ. ಮಧುಕರ್ ಒಪ್ಪಲಿಲ್ಲ. ಕೋಪ ಮಾಡಿಕೊಂಡ. ಮನೆಯಲ್ಲಿ ವಿರಸದ ವಾತಾವರಣ. ಅವನು ಹೀಗೆ ಕೆಲಸ ಮುಗಿದ ಮೇಲೆ ದುಬೈಗೆ ಹೊರಟು ಹೋದ. ಕತೆಯ ಅಂತ್ಯವಾಗಿತ್ತು ಈ ಜೀವನ ಕತೆ. ಮತ್ತೆ ಅವರೇ ಮುಂದುವರೆದರು. ಆದರೆ ವಿಚಿತ್ರವೆಂದರೆ ನಂತರ 3 ತಿಂಗಳ ಬಳಿಕ ಅವನೇ ನನಗೆ, ಮಾಲತಿಗೆ, ಅವರ ತಂದೆಗೆ ಕಾಗದ ಬರೆದ, ಮದುವೆ ಆಗುತ್ತೇನೆಂದು. ಅಂತೂ ಈಗ ಮದುವೆ ಆಯಿತು. ಆನಂದ ಅವರ ಮುಖದಲ್ಲಿ ಕಾಣುತ್ತಿತ್ತು. ಅದೆಲ್ಲ ಸರಿ, ಆದರೆ ನನ್ನದೇನು ಪಾತ್ರ? ಯಲ್ಲಮ್ಮನ ಜಾತ್ರೆ ಮುಲ್ಲಾನದು ಏನು ಕೆಲಸ ಅಂದಂತೆ ನನಗೆ ಮಾಲತಿಯೂ ಮಧುಕರನೂ ಗೊತ್ತಿಲ್ಲ. ಅದೇ ಮೇಡಮ್, ಮಧುಕರ ಮನಸ್ಸು ಬದಲಾಯಿಸಲು ನೀವು ಕಾರಣ. ನಾನೇ? ಹೌದು, ನೀವು ಬರೆದ ಮಹಾಶ್ವೇತೆ ಕಾದಂಬರಿ. ಇಲ್ಲಿದ್ದಾಗ ಅವನು ಆ ಕಾದಂಬರಿ ಕೊಂಡನಂತೆ. ಅದನ್ನು ದುಬೈಗೆ ಒಯ್ದನಂತೆ. ಅದನ್ನು 20-30 ಸಾರಿ ಓದಿದನಂತೆ. ಅದನ್ನು ಓದಿದ ಮೇಲೆ ನಾಯಕಿ ಅನುಪಮಾಗೆ ಬಿಳುಪು ಬಂದಾಗ ಬವಣೆ ನಂತರ ಅವಳ ಗಂಡನಿಗೆ ಆದ ಪಶ್ಚಾತ್ತಾಪ ಎಲ್ಲವೂ ಅರ್ಥವಾಯಿತಂತೆ. ತಾನೂ ಆ ತಪ್ಪು ಮಾಡಬಾರದು ಎಂದು ಮನಸ್ಸನ್ನು ಬದಲಾಯಿಸಿದ.
ಅದಕ್ಕೆ ಅವರಿಬ್ಬರಿಗೂ ನೀವು ಈ ಮದುವೆಗೆ ಬರಬೇಕೆಂದು ಬಹಳ ಆಸೆ. ನೀವು ಬಂದಿರಲ್ಲ, ನಮಗೆಲ್ಲ ತೃಪ್ತಿ. ನಾನು ಆನಂದದಿಂದ ಅಚ್ಚರಿಯಿಂದ ಮೂಕಳಾದೆ. ನನ್ನ ಒಂದು ಕಾದಂಬರಿ ಒಬ್ಬ ಯುವತಿಯ ಬಾಳ ಸರಿಪಡಿಸಿತಲ್ಲ. ಈಗ ನನಗೆಲ್ಲವೂ ನಿಚ್ಚಳವಾಯಿತು. ಅರಿಯದೇ ಕಂಬನಿ ಹೊರಬಂದವು. ಅವು ದುಃಖದ ಕಣ್ಣೀರಲ್ಲ, ಆನಂದ ಅಶ್ರುಗಳು. ನನಗೆ ಹೊಟ್ಟೆ ತುಂಬಿತು. ಅಷ್ಟರಲ್ಲಿ ಮಾಲತಿಯ ತಾಯಿ ಬಂದು ಕುಂಕುಮ ಹಚ್ಚಿ ಸೀರೆಯ ಕವರ್ ಕೊಟ್ಟರು. ನಾನು ತೆಗೆದುಕೊಳ್ಳಲು ನಿರಾಕರಿಸಿದೆ. ಇದು ನಮ್ಮ ಉಡುಗೊರೆಯಲ್ಲ, ಮಾಲತಿಯದು. ಅವಳ ಸಂಬಳದಲ್ಲಿ ಪ್ರೀತಿಯಿಂದ ತಂದಿದ್ದು. ನೀವು ಬೇಡ ಅನ್ನಬೇಡಿ. ನಿಮ್ಮ ಮಹಾಶ್ವೇತೆ ಕಾದಂಬರಿಯ ಗೌರವಧನ ಅಂದುಕೊಳ್ಳಿ ಎಂದು ಒತ್ತಾಯಿಸಿದರು. ನನ್ನಂಥ ಸಾಮಾನ್ಯ ಲೇಖಕಿಯ ಒಂದು ಕಾದಂಬರಿ ಎಷ್ಟೊಂದು ಬದಲಾವಣೆ ಮಾಡಿತು. ಮನಸ್ಸು ಧನ್ಯತೆಯಿಂದ ಮೂಕವಾಗಿತ್ತು. ಮಳೆಯ ಹನಿ ನನ್ನ ರೇಷ್ಮೆ ಸೀರೆ ತೊಯ್ಯುತ್ತಿದ್ದರೂ ನಾನು ಅದನ್ನು ಗಮನಿಸಲಿಲ್ಲ. ಮಾತನಾಡದೆ ಕಾರ್ ಹತ್ತಿದೆ. ನನ್ನ ಎಲ್ಲ ಸೀರೆಯಲ್ಲಿ ಈ ಸೀರೆ ನನ್ನ ಹೃದಯಕ್ಕೆ ಪ್ರಿಯವಾಗಿದೆ. ಅದನ್ನು ಉಟ್ಟಾಗ ಮಾಲತಿ, ಮಧುಕರ್, ಆನಂದದ ಮುಖ, ಹಾಗೆಯೇ ಮಹಾಶ್ವೇತೆಯಾದ ಅನುಪಮಾಳ ಚಿತ್ರ ಕಣ್ಣ ಮುಂದೆ ಬರುವುದು.